ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್ 25ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಆಗಿದೆ. ಈ ವಿದ್ಯಾರ್ಥಿಗಳೀಗ ಕಾಯ್ತಾ ಇದ್ದೀರಿ ಮುಂದಿನ ಒಂದು ಪ್ರೊಸೆಸ್ ಏನು ಅಂತ. ನಿಮ್ಮದು ಮುಂದಿನ ತಿಂಗಳಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಆನ್ಲೈನ್ ಮುಖಾಂತರ ಆಗುತ್ತೆ. ನೀವೇನು ಅಪ್ಲೋಡ್ ಮಾಡಿರ್ತೀರಿ ಅವುಗಳನ್ನು ಅವರು ಚೆಕ್ ಮಾಡ್ತಾರೆ ಅಷ್ಟೇ. ಸೊ ಆದರೆ ವಿದ್ಯಾರ್ಥಿಗಳಿಗೆ ಏನಂತಂದರೆ, ನಿಮ್ಮ ಒಂದು ರ್ಯಾಂಕ್ ನಂಬರ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನಾನು ಇದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಿಂದಿನ ವರ್ಷದ ರ್ಯಾಂಕ್ ನಂಬರ್ ಇದು. ನಿಮ್ಮ ಪರ್ಸೆಂಟೇಜ್ ತಕ್ಕಂಗೆ ಇಲ್ಲಿ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇದರಿಂದ ನಿಮ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಬರ್ಬೋದು, ಏನಂದರೆ ನನ್ನ ಪರ್ಸೆಂಟೇಜ್ಗೆ ಎಷ್ಟು ರ್ಯಾಂಕಲ್ಲಿ ಬರ್ಬೋದು ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ 99.66% ಇದೆ. ಅವರುಗಳಿಗೆ 1 ನಂಬರ್ ರ್ಯಾಂಕನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ರ್ಯಾಂಕ್ಗಳನ್ನು ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಿಮ್ಮ ಪರ್ಸೆಂಟೇಜ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ. ಸೊ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬ್ ವಿದ್ಯಾರ್ಥಿಗಳು ಇರೋದು 80 ಮೇಲೆ ರ್ಯಾಂಕ್ ಇದ್ದಾವೆ. 80% ಇದ್ದವ್ರು ಜಾಸ್ತಿ ಜನ ಇದ್ದಾರೆ. ಸೊ ಹೀಗಾಗಿ ನೀವು ಸ್ಲೋ ಆಗಿ ನೋಡ್ತಾ ಹೋಗ್ತಿದ್ದೀನಿ ಇಲ್ಲಿ ನಿಮ್ಮ ರ್ಯಾಂಕ್ಗಳು ಯಾವ ರೀತಿಯಾಗಿ ಕೊಡ್ತಾರೆ ಅಂತ. ಇಲ್ಲಿ ರ್ಯಾಂಕ್ ನಂಬರ್ ಎಲ್ಲಿ ಬೇಕಂದ್ರೆ ನಿಮಗೆ ನೋಡ್ಬೋದು. ಇಲ್ಲಿ ರ್ಯಾಂಕ್ ನಂಬರ್ ಇದೆ ನಿಮಗೆ. ಸೊ ಇಲ್ಲಿ ರ್ಯಾಂಕ್ಗಳನ್ನು ಕೊಟ್ಟಿರ್ತಾರೆ. ಆ ರ್ಯಾಂಕ್ಗಳು ಮತ್ತು ಪರ್ಸೆಂಟೇಜ್ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ರ್ಯಾಂಕ್ ನಂಬರು, ಸ್ಟೂಡೆಂಟ್ ನೇಮು, ಡೇಟ್ ಆಫ್ ಬರ್ತು, ಕೆಟಗರಿ ಮತ್ತು ಮಾರ್ಕ್ಸ್, ಪರ್ಸೆಂಟೇಜ್ ಇದೆ. ಹೌದಾ? ಇದರಲ್ಲಿ ನಿಮ್ಮ ರ್ಯಾಂಕ್ಗಳನ್ನು ನೋಡ್ತಾ ಹೋಗಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ರ್ಯಾಂಕ್ ಬರುತ್ತೆ ಅನ್ನೋದನ್ನು ಇದು ಡಿಸೈಡ್ ಮಾಡ್ಕೊಳ್ಬೋದು. ನೀವು ಇದನ್ನು ಪಾಸ್ ಮಾಡಿ ಕೂಡ ನೋಡ್ಬೋದು. ಬಟ್ ನಾನು ಇದೊಂದಷ್ಟು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 88%ಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂದರೆ ಇಲ್ಲಿ 2260 ರ್ಯಾಂಕ್ ಬರುತ್ತೆ. ಅದನ್ನು ಬಿಟ್ಟರೆ ಮತ್ತು 80%, 88ಗೆ ಆಲ್ಮೋಸ್ಟ್ 2000 ರ್ಯಾಂಕ್ ಬರ್ತಾವೆ. ಮತ್ತು 88ಲಿ ಸುಮಾರು ಜನ ಇದ್ದರೆ ಅದರಲ್ಲಿ 1 2 3 ಚೇಂಜ್ ಹೋಗುತ್ತೆ. ಸೊ 87ಗೆ 2000, ಅಂದರೆ 80 ಮೇಲೆ ಇದ್ದರೆ 2000 ರ್ಯಾಂಕ್ ತನಕ ಬರ್ತಾವೆ ಆಲ್ಮೋಸ್ಟ್. ಇದು ಹೋದ ವರ್ಷದ ಒಂದು ರ್ಯಾಂಕ್ ನಂಬರ್ಗಳು. SSLC ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ರ್ಯಾಂಕ್ಗಳನ್ನು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೀವು ಈ ವಿಡಿಯೋನ ಪಾಸ್ ಮಾಡಿ ಕೂಡ ನೋಡ್ಕೊಳ್ಬೋದು. ಮತ್ತು ನಾನು ಲಾಸ್ಟ್ ಇಯರ್ ರ್ಯಾಂಕ್ ತನಕ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಒಂದು 60% ಇರುವಂಥ ರ್ಯಾಂಕ್ ಎಷ್ಟಿರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು, 75% ಇರೋರಿಗೆ 7800 ತನಕ ರ್ಯಾಂಕ್ ಹೋಗುತ್ತೆ. ಇದು ಕಡಿಮೆ ಜಾಸ್ತಿ ಆಗೋದು ಡಿಪೆಂಡ್ ಆಗುತ್ತೆ ಅಪ್ಲಿಕೇಶನ್ ಮೇಲೆ, ಎಷ್ಟು ನಂಬರ್ ಆಫ್ ಅಪ್ಲಿಕೇಶನ್ಸ್ಗಳು ಬರ್ತಾವೆ. ಸೊ ಅದರ ಮೇಲೆ ಡಿಸೈಡ್ ಆಗುತ್ತೆ. 75 ಮೇಲೆ ಇದ್ದವರಿಗೆ ಅರೌಂಡ್ 7000 ಮೇಲೇ ರ್ಯಾಂಕ್ ಹೋಗುತ್ತೆ. ಅದೇ ರೀತಿಯಾಗಿ ಒಂದು 70% ಇದ್ದವ್ರಿಗೆ ಅದಕ್ಕಿಂತ ಕಡಿಮೆ ಅಂದರೆ ನೋಡಿರಿ 74% ಇದೆ, 8535 ರ್ಯಾಂಕ್ ಇದೆ. ಸೊ ವೇರಿಯೇಷನ್ ಆಗ್ತಾ ಹೋಗುತ್ತೆ, ವೇರಿಯೇಷನ್ ಬದಲಾವಣೆ ಕೂಡ ಆಗುತ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮ್ದು ಏನು ಮಾಡ್ತಾರೆ ಅಂತಂದರೆ ರ್ಯಾಂಕ್ಗಳನ್ನು ಕೊಡ್ತಾರೆ. ನಿಮ್ಮ ಪರ್ಸೆಂಟೇಜ್ ಮೇಲೆ ನಿಮ್ಮ ರ್ಯಾಂಕ್ಗಳನ್ನು ಕೊಡ್ತಾರೆ. ಇದು ಕೂಡ ರಿಲೀಸ್ ಆಗಬೇಕು. ಈ ಥರ ಇದು ಹೋದ ವರ್ಷದಿದ್ದು ಇದೇ ಥರ ನಿಮ್ಗೆ ಏನಾಗುತ್ತೆ 15 ತಾರೀಕಿನ ನಂತರ ಗೊತ್ತಾಗುತ್ತೆ. ಈ ಥರ ಒಂದು ರ್ಯಾಂಕ್ಗಳನ್ನು ಕೊಡೋದು, ರ್ಯಾಂಕ್ ಲಿಸ್ಟ್ಗಳನ್ನು ರಿಲೀಸ್ ಮಾಡೋದು. PUCಗೆ ಬೇರೆ ಮತ್ತು SSLCಗೆ ಬೇರೆ, ಈ ರೀತಿಯಾಗಿ ಬೇರೆ ಬೇರೆ ರ್ಯಾಂಕ್ಗಳನ್ನು ಕೊಡ್ತಾರೆ.